ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆನಂದ, ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕಾಯ್ತು ಕಣ. ಏನ್ ಕೇಳಪ್ಪ? ಹುಡುಗಿರಿಗೆ ಯಾವ ಹೂ ಇಷ್ಟ ಆಗುತ್ತೋ? ಏನಿದು ರಾಂಗ್ ಕ್ವಶನ್ ಫ್ರಮ್ ರಾಂಗ್ ಪರ್ಸನ್. ಏನಿರ್ಬೋದು? ಏನು ಗೆಳೆಯ, ಯಾವತ್ತು ಕೇಳದೆ ಇವತ್ತು ಹೂವಿನ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದೆಯಾ? ಡೇಯ್, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಕ್ರಾಸ್ ಕ್ವಶನ್ ಎಲ್ಲ ಮಾಡ್ಬೇಡ, ಅರ್ಥ ಆಯ್ತಾ? ಯಾಕೋ ಅಷ್ಟೊಂದು ಉರ್ಕೋತಾ ಇದೆಯಾ? ನಾವೇನು ಮಾತಾಡಂಗೆ ಇಲ್ವಾ? ಏನಾದರೂ ಮಾತಾಡೋಕ್ಕಿಲ್ಲ, ಉರ್ಕೊಂಡ್ಬಿಡ್ತಿಯಲ್ಲ. ಆಯ್ತು ಬಿಡಪ್ಪ, ಏನು ಮಾತಾಡಲ್ಲ ಬಿಡ. ಆಯ್ತು ಬಿಡಪ್ಪ, ನಂದೇ ತಪ್ಪು, ನಾನು ಸರಿ ಇಲ್ಲ. ದಯವಿಟ್ಟು ಹೇಳಿ ಸರ್, ಹುಡುಗಿರಿಗೆ ಯಾವ ಹೂ ಇಷ್ಟ ಆಗುತ್ತೆ? ಇವಾಗ ತಕ್ಷಣ ಹೇಳೋಕ್ಕಾಗಲ್ಲಪ್ಪ, ಯಾಕಂದ್ರೆ ನಾನು ಉರ್ಕೊಂಡಿದ್ದೀನಿ. ಸ್ವಲ್ಪ ಸಮಾಧಾನ ಆಗಬೇಕು. ಅವರು ಮಾಡ್ದ ಓವರ್ ಆಕ್ಟಿಂಗ್. ಉಸಿರು ಬಿಡೋ ಹೋಗ್ತೀಯಾ? ಈಗ ಹೇಳ್ತೀನಿ ಕೇಳಿಗೆಳೆಯ. ಹೇಳಪ್ಪ. ಸಾಮಾನ್ಯವಾಗಿ ಹುಡುಗಿರಿಗೆ ಗುಲಾಬಿ ಹೂ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಕಣ. ಅದಕ್ಕೆ ಮಾರ್ಕೆಟಲ್ಲಿ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ. ಅದನ್ನು ಬಿಟ್ಟರೆ ಈ ಸೇವಂತಿಗೆ, ಜಾಜಿ ಮಲ್ಲಿಗೆ, ಸುಗಂಧರಾಜ, ಹೀಗೆ ವೆರೈಟಿ ಹೂವನ್ನು ಇಷ್ಟಪಡ್ತಾರೆ ಕಣೋ. ಆಮೇಲೆ ಈ ಹುಡುಗಿರು ಕೋಪ ಮಾಡ್ಕೊಂಡಿರ್ತಾರಲ್ಲ, ಆಗ ಚೆಂಡು ಹೂವನ್ನು ಇಷ್ಟಪಡ್ತಾರೆ ಕಣ. ಚೆಂಡು ಹೂವ? ಯಾಕೆ ಅಂತ ದಯವಿಟ್ಟು ಕೇಳಬೇಡ. ನೀನು ಕೇಳಂಗೂ ಇಲ್ಲ, ನಾನು ಹೇಳಂಗೂ ಇಲ್ಲ. ಲೋ, ಏನೋ ಇಷ್ಟೊಂದು ಆಪ್ಷನ್ಸ್ ಕೊಡ್ತಾ ಇದೀಯಾ, ಒಂದು ಹೂವಿನ ಹೆಸರು ಹೇಳೋ. ಗೆಳೆಯ, ನೀನು ಹಿಂಗೆ ಕೇಳ್ಬಿಟ್ರೆ ಹೆಂಗೋ? ಕಷ್ಟ ಆಗುತ್ತೆ ಕಣ. ಒಬ್ಬೊಬ್ಬರಿಗೆ ಒಂದೊಂದು ಹೂ ಇಷ್ಟ ಆಗುತ್ತಪ್ಪ. ಈಗ ನನ್ನ ಅಪರ್ಣಂಗೆ ಮಲ್ಲಿಗೆ ಹೂ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಕಣ. ಅದನ್ನ ಕೊಟ್ಬಿಟ್ರೆ ಅವಳು ಫೀಲೇ ಬೇರೆ. ಅದು ಯಾವ 5 ಸ್ಟಾರ್ ಟ್ರೀಟ್ಗೂ ಕಡಿಮೆ ಇಲ್ಲಪ್ಪ. ಒಂದೇ ಒಂದು ಮೊಳ ಮಲ್ಲಿಗೆ ಹೂವು ಕೊಟ್ಟು ಕೆಲಸ ಸಲೀಸಾಗಿ ಮುಗಿಸ್ಕೊಂಡ್ಬಿಡ್ತೀನಿ. ಅದರಲ್ಲೂ ಮೈಸೂರು ಮಲ್ಲಿಗೆ ಅಂದ್ರೆ ಅವಳಿಗೆ ಪಂಚ ಪ್ರಾಣ. ಅದೇ ತರ ಕೆಲವರಿಗೆ ದುಂಡು ಮಲ್ಲಿಗೆ ಅಂದ್ರೆ ಇಷ್ಟ ಕಣ. ಹುಡುಗಿರು ಯಾರು ಅನ್ನೋದ್ರ ಮೇಲೆ ಯಾವ ಹೂವ ಅನ್ನೋದು ಡಿಪೆಂಡ್ ಆಗುತ್ತೆ ಕಣ. ಯಾವ ಸ್ಪೆಸಿಫಿಕ್ ಆಗಿ ಒಂದು ಹೂವಿನ ಹೆಸರು ಹೇಳೋ ಅಂದ್ರೆ ಇಷ್ಟಿಷ್ಟುದ್ದ ಲೆಕ್ಚರ್ ಕೊಡ್ತೀನಿ. ಏನಿಲ್ಲ ಗೆಳೆಯ, ನೀನು ಹೂವಿನ ಬಗ್ಗೆ ಕೇಳಿದಾಗ್ಲೇ ಅದು ಅತ್ತಿಗೆಗೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗೋಯ್ತು ಕಣ. ಜಾಸ್ತಿ ತಲೆ ಕೆಡಿಸ್ಕೊಬೇಡ. ಅತ್ತಿಗೆಗೆ ಮಲ್ಲಿಗೆ ಹೂವು ತಗೊಂಡೋಗಿ ಕೊಟ್ಬಿಡು. ಹೋಗ್ತೀಯಾ, ಆ ಹೂವಿನ ಜೊತೆಗೆ ಮೈಸೂರು ಪಾಕು ತಗೊಂಡೋಗ್ಬಿಡು. ಎಲ್ಲದಕ್ಕೂ ಕಾಂಬಿನೇಷನ್ ಇಂಪಾರ್ಟೆಂಟ್ ಗೆಳೆಯ. ಕರೆಕ್ಟು. ಮಲ್ಲಿಗೆ ಹೂ ಅವ್ರಿಗೆ, ಮೈಸೂರು ಪಾಕ್ ನನಗೆ. ಸೂಪರ್ ಆಗಿರುತ್ತೆ ಕಣ. ಥ್ಯಾಂಕ್ ಯು. ಏಯ್, 3 ಹೊತ್ತು ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಿಯಲ್ಲ. ಮೈಸೂರು ಪಾಕ್ ಯಾಕೆ ಗೊತ್ತೇನೋ? ತಿನ್ನಕ್ಕೆ ಆಗಲ್ಲ ನನ್ನ ಹತ್ರ, ಆಗಲ್ಲ. ಡೈ, ಮತ್ತೆ ಓವರ್ ಆಕ್ಟಿಂಗ್ ಶುರು ಮಾಡಬೇಡ, ಕೆಲಸ ನೋಡು. ಇವನು ಹೂವಿನ ಬಗ್ಗೆ ಇಷ್ಟೊಂದು ರಿಸರ್ಚ್ ಮಾಡ್ತಿದ್ದಾನೆ ಅಂದರೆ ಒಂದು ಇವನಿಗೂ ಅತ್ತಿಗೆಗೂ ಜಗಳ ಆಗಿರಬೇಕು, ಇಲ್ಲ ಇವರಿಬ್ಬರ ಮಧ್ಯೆ ಲವ್ ಪೀಕಾಗಿ ಹೋಗಿರಬೇಕು. ಯಾವುದಕ್ಕೂ ಮ್ಯಾಟ್ರ್ ಏನು ಅಂತ ಅತ್ತಿಗೆನೇ ಕೇಳಿ ತಿಳ್ಕೊತೀನಿ. ಅದೇ ಬೆಸ್ಟು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.